ವಯನಾಡಿನಲ್ಲಿ ರಣರಕ್ಕಸ ಭೂಕುಸಿತದ ದುರಂತ, ಭೂಕುಸಿತದ ಭೀಕರತೆಗೆ ಚಾಮರಾಜನಗರದ ಪ್ರವೀದ ಬೆಚ್ಚಿ ಬಿದ್ದಿದ್ದಾರೆ. ಅರಚಿಕೊಂಡು ಕುಟುಂಬವೊಂದರ ಪ್ರಾಣವನ್ನ ಉಳಿಸಿದೆ ಹಸು. ಹೆರಿಗೆ ಅಂಥೇಳಿ ಮೆಪ್ಪಾಡಿಯಲ್ಲಿನ ತಾಯಿ ಮನೆಗೆ ಬಂದಿದ್ರು ಪ್ರವೀದ ಅವರು. ಆದರೆ ಚೂರಲ್ ಮೇಲಾದಲ್ಲಿಯೇ ಸಿಲುಕಿರುವ ಪತಿ ವಿನೋದ್ ಅವರು. ಮಧ್ಯರಾತ್ರಿ ಕೊಟ್ಟಿಗೆಯಲ್ಲಿದ್ದಂತಹ ಹಸು ಅರಚಿಕೊಂಡಿದೆ. ಭೂಕುಸಿತ ಆಗೋದನ್ನು ನೋಡಿ ಇದರಿಂದ ಎಚ್ಚೆತ್ತುಕೊಂಡಿದ್ದಾರೆ. ಆಗ ಪತಿ ವಿನೋದ್ ಹೋಗಿ ನೋಡಿದ್ದಾರೆ. ಭೂಕುಸಿತ ಆಗಿರೋದು ಗಮನಕ್ಕೆ ಬಂದಿದೆ. ಇವೆಲ್ಲದರ ಬಗ್ಗೆಯೂ ಕೂಡ ಅವರೀಗ ವಿವರಣೆಯನ್ನ ಕೊಟ್ಟಿದ್ದಾರೆ. ಸತತ ಮಳೆಗೆ ದೇವರ ನಾಡು ಕೇರಳ ಅಕ್ಷರಶಃ ನಲುಗಿ ಹೋಗಿದೆ. ಅದರಲ್ಲೂ ಕೂಡ ವಯನಾಡು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚೂರುಮಲೈ ಗ್ರಾಮ ಸಂಪೂರ್ಣವಾಗಿ ನಾಶವಾಗಿದೆ. ಇದೀಗ ಚೂರುಮಲೈ ಗ್ರಾಮದಲ್ಲಿ ವಿನೋದ್ ಎಂಬ ಕುಟುಂಬಸ್ಥರು ವಾಸ ಮಾಡ್ತಿದ್ರು. ಆದ್ರೆ ಈಗ ಅವರು ಸದ್ಯಕ್ಕೆ ಬದುಕುಳಿದಿದ್ದಾರೆ. ಆದ್ರೆ ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಇದೀಗ ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಅವರ ಮಡದಿ ಪ್ರವೀದ ನಮ್ಮೊಟ್ಟಿಗಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ಚೂರುಮಲೈ ಸಂಪೂರ್ಣವಾಗಿ ನಾಶ ಆಗಿದೆ, ಕೊಚ್ಚಿ ಹೋಗಿದೆ. ಈಗ ನಿಮ್ಮ ಯಜಮಾನ್ರು ಹೇಗಿದ್ದಾರೆ? ಅವ್ರೇನಾದ್ರು ಕಾಲ್ ಮಾಡಿದ್ರಾ? ನಿಮ್ ಜೊತೆ ಮಾತಾಡಿದ್ರಾ? ಹೌದು, ಅವ್ರು ಕಾಲ್ ಮಾಡಿದ್ರು. ಇವಾಗ ಅಂದ್ರೆ ಬೆಳಿಗ್ಗೆ ಇದು ಘಟನೆ ನಡೆದಿದ್ದು ಬೆಳಿಗ್ಗೆ 2:15 ಅಷ್ಟೊತ್ತಲ್ಲಿ ನಡೆದಿದ್ದು. 1:15 ಅವಾಗ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಅವರ ಮಾವನ್ಗೆಲ್ಲ ಹಸು ಇದೆ. ಹಸು ಎಲ್ಲ ತುಂಬಾ ಕಿರ್ಚಾಡ್ತಿತ್ತು. ಮಾವ ಅವ್ರ ಊರಲ್ಲಿ ಇಲ್ಲ, ಅವರು ಇಲ್ಲಿ ಕರ್ನಾಟಕಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರ ವೈಫ್ ಮನೆಗೆ ಬಂದಿದ್ರು. ಆಗ ಅವರು ಯಾಕೆ ಹಸು ಈ ತರ ಕಿರ್ಚಾಡ್ತಿದೆ ಅಂತ ಹೋಗಿ ನೋಡೋಣ ಬಾ ಅಂತ ನಮ್ಮ ಅಮ್ಮ ಅಂದ್ರೆ ಹಸ್ಬೆಂಡ್ ಅವರ ಅಮ್ಮನ್ನು ಕರ್ಕೊಂಡು ಅಮ್ಮ ಮತ್ತೆ ಹಸ್ಬೆಂಡ್ ಇಬ್ರು ಹೋಗಿ ನೋಡ್ತಾ ಇದ್ರು. ಆಗ ನೋಡ್ಬೇಕಾದ್ರೆ ಪಕ್ಕದಲ್ಲಿ ಅವ್ರ ಅತ್ತ ಅವರೆಲ್ಲ ಇದ್ರು. ಫುಲ್ಲು ನೀರ್ ಬಂದು ಹಸು ಇದೆಯಲ್ಲ ಕೊಟ್ಟಿಗೆ ಅದನ್ನ ಮುಳುಗಿಸ್ಬಿಡ್ತು. ಒಳಗಡೆಗೆ ಅತ್ತೆ ಎಲ್ಲ ಇದಾರೆ, ಅವ್ರನ್ನೆಲ್ಲ ಎಳೆದು ಈಚೆಗೆ ಹಾಕ್ಬಿಟ್ಟು ಅವರು ಪಕ್ಕದಲ್ಲೇ ಒಂದು ಗುಡ್ಡ ಇದೆ, ಎಲ್ಲಾರನು ಕರೆದು ಆ ಗುಡ್ಡಗೆ ಓಡೊಂಟೋಗ್ಬಿಟ್ಟಿದ್ದಾರೆ. ಆ ಹಸು ಅವತ್ತು ಅಳ್ಳಿಲ್ಲ ಅಂದ್ರೆ ಇವತ್ತು ಯಾರು ಇರ್ತಿರ್ಲಿಲ್ಲ. ಅಷ್ಟು ದೊಡ್ಡ ಪ್ರಳಯ ನಡೆದಿದೆ. ಅಂದ್ರೆ 5 ವರ್ಷ ಮುಂಚೆ ಒಂದು ನಡೆದಿತ್ತು ಅಲ್ಲಿ, ಅದೇ ತುಂಬಾ ದೊಡ್ಡ ದುರಂತ ಅಂತ ಎಲ್ಲಾರು ಹೇಳ್ತಿದ್ರು. ಬಟ್ ಅದಕ್ಕಿನ್ನ 10ರಷ್ಟು ಇವಾಗ ಆಗಿದೆ. ಇವಾಗ್ಲೇನೆ 110 ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ತುಂಬಾ ಬೇಜಾರಾಗ್ತಿದೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಹಸ್ಬೆಂಡ್ ಇನ್ನು ಅವರೆಲ್ಲವಿ ಅವ್ರು ಬರೋ ಕಡೆ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಎಲ್ಲ ಕುಸ್ತೋಗ್ಬಿಟ್ಟಿದೆ. ಆ ಬ್ರಿಡ್ಜ್ ಆಪೋಸಿಟ್ ಬಂದ್ರೆ ಮಾತ್ರ ಅವ್ರಿಗೆ ಸೇಫ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಸ್ಬೆಂಡು, ನಮ್ಮ ಅತ್ತೆ ಮಕ್ಕಳು, ಮತ್ತೆ ಅದೇ ತರ ಅವ್ರು ಮಾತ್ರ ಅಲ್ಲ, ತುಂಬಾ ಫ್ಯಾಮಿಲಿಗಳು, ಫ್ರೆಂಡ್ಸ್ ಎಲ್ಲಾರು ಇದ್ದಾರೆ. ಅವ್ರು ಹೇಗಾದ್ರೂ ಈ ಕಡೆಗೆ ಬರ್ಬೇಕು ಇವಾಗ. ಅಂದ್ರೆ ಗೌರ್ಮೆಂಟ್ ಎಲ್ಲ ಮಾಡ್ತಿದ್ದಾರೆ, ಕೇರಳ ಗೌರ್ಮೆಂಟ್ ಎಲ್ಲ ಮಾಡ್ತಿದ್ದಾರೆ. ಆದ್ರೂ ಇನ್ನೂ ಅವ್ರು ಈ ಕಡೆ ಬಂದಿಲ್ಲ. ಬೆಳಿಗ್ಗೆ 2:15 ಮಳೆಯಲ್ಲಿ ಆಪೋಸಿಟ್ ನಿಂತಿದ್ದಾರೆ. ಅವರು ಒಂದ್ ಬೆಟ್ಟ ಮೇಲೆ ನಿಂತಿದ್ದಾರೆ. ಅವ್ರ ಈ ಕಡೆಗೆ ಬರ್ಬೇಕಾದ್ರೆ ಹೆಲಿಕಾಪ್ಟರ್ ಬರ್ಬೇಕಂತ ಹೇಳಿದ್ರು. ಅದ್ ಬಂದಿತ್ತು, ಆದ್ರೆ ಅದು ತುಂಬಾ ಅಲ್ಲಿ ಕ್ಲೈಮೇಟ್ ತುಂಬಾ ಕೆಟ್ಟದಾಗಿದೆ. ಅದಕ್ಕೆ ಅದನ್ನ ನಿಲ್ಸಕ್ಕೆ ಅವ್ರಿಗೆ ಒಂದು ಇದು ಸಿಗ್ತಿಲ್ಲ. ಸೊ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಎಮರ್ಜೆನ್ಸಿ ಇರೋರು ಇದ್ರಲ್ಲ, ಅವ್ರನ್ನೆಲ್ಲ ರೋಪ್ ಇಂದ ಒಬ್ಬೊಬ್ಬರಾಗಿ ಬೆಳಿಗ್ಗೆಯಿಂದ ಶುರುವಾಗಿ ಒಬ್ಬೊಬ್ಬರಾಗಿ ತೆಗ್ದು ಹಾಸ್ಪಿಟ್ಲಿಗೆ ಕಳಿಸ್ತಿದ್ದಾರೆ. ಇನ್ನೂ ಅಲ್ಲಿ ಒಂದು 200 ಫ್ಯಾಮಿಲಿ, ನಮ್ ಫ್ಯಾಮಿಲಿ ಅಲ್ಲದೆ ಅದ್ರ ಜೊತೆಗೆ 200 ಫ್ಯಾಮಿಲಿ 300 ಫ್ಯಾಮಿಲಿ ಇದೆ. ಅವ್ರನ್ನೆಲ್ಲ ಇವಾಗ ಆಪೋಸಿಟ್ ಕರ್ಕೊಂಡು ಬರ್ಬೇಕು. ಚೂರುಮಲೆಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ತಿದ್ದೋ ಸಂಪೂರ್ಣವಾಗಿ ಇಡೀ ಗ್ರಾಮವೇ ನಾಶವಾಗಿದೆಯಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚೂರ್ನಮಲೆಯಲ್ಲಿ ನನ್ 3 ವರ್ಷ ಆಯ್ತು ಅಲ್ಲಿಗೆ ಮದ್ವೆ ಆಗಿ. ನನಗ್ ಗೊತ್ತಿರೋ ಪ್ರಕಾರ ಅಮ್ಮಮ್ಮ ಅಂದ್ರೆ ಒಂದ್ 3,000 ಫ್ಯಾಮಿಲಿ ಇರ್ಬೋದೇನೋ, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಮೇ ಬಿ ಅಷ್ಟು ಇರ್ಬೋದು. ಅಂದ್ರೆ ಅದೊಂದು ಟೌನು. ಮೇಪಾಡಿ ಅನ್ನೋದೊಂದು ಆ ಪಂಚಾಯತಿ ಒಳಗಡೆ ಬರೋದು ಇದೆಲ್ಲ. ಈ ಚೂರ್ನಮಲ ಅನ್ನೋದು ಮೇಪಾಡಿ ಸ್ವಲ್ಪ ಒಂದು 4-5 ಕಿಲೋಮೀಟರ್ ದೂರ ಇರೋ ಒಂದು ಟೌನು. ಅಲ್ಲಿ ಆ ಟೌನೇ ಇಲ್ಲ ಇವಾಗ. ಫುಲ್ಲು ಒಳೆ ಅಂದ್ರೆ ಯಾವ ತರ ಅಂದ್ರೆ ತುಂಬಾ ನೋಡೋದಕ್ಕೆ ಆಗಲ್ಲ. ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ನೀರು ಯಾವ ತರ ಬಂದಿದೆ ಅಂದ್ರೆ ಅದು ಏನು ಈಗ ಮೊನ್ನೆ ಪೂರ್ತಿ ಫುಲ್ಲು ಮಳೆ ಊದಿ ತರ ಆಗಿದ್ರೆ ಏನು ಬಿಡಿ ಪರವಾಗಿಲ್ಲ. ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಯಾರು ಅನ್ಕೋತಾ ಇಲ್ಲ. ಆತರ ಏನಾದ್ರು ಸಿಗ್ನಲ್ ಸಿಕ್ಕಿದ್ರೆ ಇವಾಗ ಎಲ್ಲ ಮುಂಚಿತವಾಗ್ಲೇ ಎಲ್ಗಾದ್ರೂ ಹೊಂಟೋಗ್ತಿದ್ರು. ಆದ್ರೂ ಸುಮಾರು ಫ್ಯಾಮಿಲಿ ಹೋಗಿದೆ. ಹಂಗ ಹೋಗಿ ಕೂಡ 500-400 ಮನೆಗಳು ಕಾಣಿಸ್ತಿಲ್ಲ. ಫ್ಯಾಮಿಲಿಗಳು ಇನ್ನೂ ತುಂಬಾ ಜನ ಎಲ್ಲೋಗಿದಾರೆ ಗೊತ್ತಿಲ್ಲ, ಎಲ್ಲಿ ಮಣ್ಣೊಳಗಡೆ ಇದಾರ ಗೊತ್ತಿಲ್ಲ. 16 ದಿನ ಪಾಪು ಸಿಕ್ಕಿಲ್ಲ. 3 ವರ್ಷ ಪಾಪು. ನಮ್ ಫ್ರೆಂಡ್ಸು ಎಲ್ಲರೂ, ಅವ್ರ ಹಸ್ಬೆಂಡ್ ಹೇಳ್ತಿದಾರೆ ಅವ್ರ ಕಣ್ ಮುಂದೆ ಎಲ್ಲಾರು ಹೋಯ್ತಿದಾರೆ, ಏನು ಮಾಡಕ್ಕಾಯ್ತಿಲ್ಲ. ಪ್ರಾಣಿಗಳು, ಮನುಷ್ಯರು ಏನಾದ್ರು ಮಾಡ್ತಾರೆ. ಪ್ರಾಣಿಗಳು ಅಂದ್ರೆ ತುಂಬಾ ಹಸು ಸಾಕ್ತಾರೆ ಆ ಕಡೆ. ಹಸುಗಳು ಎಲ್ಲ ನೀರಲ್ಲಿ ಹೊಂಟೋಗಿದೆ. ಇವಾಗ ಏನಂದ್ರೆ ಎಲ್ಲ ಸ್ವಲ್ಪ ಜನ ಪ್ರಾಣ ಮಾತ್ರ ಉಳಿದಿದೆ. ಅವ್ರನ್ನ ಹೇಗಾದ್ರೂ ಕಾಪಾಡ್ಬೇಕು ಇವಾಗ. ಮೇಡಮ್, ಈಗ ನಿಮ್ಮ ಯಜಮಾನ್ರ ಜೊತೆ ಕಾಲ್ ಮಾಡಿ ಮಾತಾಡಿದ್ರ? ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅದ್ರ ಘಟನೆ ಬಗ್ಗೆ?
ಅದೇ ಘಟನೆ ಬಗ್ಗೆ ಏನಂದ್ರೆ ಅವರು ಯಜಮಾನ್ರು ತುಂಬಾ ಅಳ್ತಿದ್ರು, ತುಂಬಾನೇ ಅಂದ್ರೆ ತುಂಬಾನೇ. ಅವ್ರು ಆತರ ಅಳಲ್ಲ, ಅವ್ರ ಆತರ ಅಳ್ಬೇಕಾದ್ರೆ ಅಲ್ಲಿ ಯಾವ ತರ ಘಟನೆ ನಡೆದಿದೆ ಅಂತ ನಮ್ಗೆ ಇಮ್ಯಾಜಿನ್ ಮಾಡ್ಕೋಬಹುದು. ನಾವು ಪಕ್ಕದಲ್ಲೇ ಅಂದ್ರೆ ಸ್ವಲ್ಪ ಪಕ್ಕದೂರಲ್ಲೇ ನಮ್ಮೂರಲ್ಲೂ ನೀರು ತುಂಬ್ಕೊಬಿಟ್ಟಿದ್ರು. ನಾವು ಇವಾಗ ಅಲ್ಲಿಂದ ಗೌರ್ಮೆಂಟ್ ಹೇಳಿದ್ರು ನೀವು ಇಲ್ಲಿ ಇರಕ್ಕಾಗಲ್ಲ, ಹೋಗ್ಬೇಕು ಅಂತ ಹೇಳಿದಾರೆ ಅಲ್ಲಿಂದನೂ ಕೂಡ. ಅದಕ್ಕೆ ನಾವು ಇವಾಗ ಇಲ್ಲಿಗೆ ಬಂದಿದ್ದು. ಅವ್ರು ಇನ್ನೂ ಅಲ್ಲೇ ಇದಾರೆ, ಇವಾಗ್ಲೂ ಕೂಡ ಅವರು ಆಪೋಸಿಟ್ ಬಂದಿಲ್ಲ. ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾ ಇದಾರೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಮಕ್ಳು ಚಿಕ್ಕ ಮಕ್ಳಿದಾರೆ, ಅವ್ರಿಗೆ ಎಲ್ಲ ಸುಮ್ನೆ ಅಳ್ತಿದಾರೆ. ಮಳ ಚಳಿ ಯಾವ ತರ ಇದಾರೆ ಓಪನ್ ಪ್ಲೇಸ್ ಅಲ್ಲಿ ಅಂತ ಗೊತ್ತಾಗ್ತಿಲ್ಲ. ಮನೆ ಒಳಗಡೆನೆ ಇರಕ್ ಕಷ್ಟ ಆಗ್ತಿದೆ ಈ ಮಳೆಗಾಲದಲ್ಲಿ. ಕೇರಳ ಅಂದ್ರೆ ಅಷ್ಟು ಗೊತ್ತಲ್ಲ ನಿಮ್ಗೇನೆ, ಅಷ್ಟು ಕ್ಲೈಮೇಟ್ ಅಷ್ಟು ಕೆಟ್ಟದಾಗಿದೆ. ಇನ್ನು ಏನ್ ಮಾಡ್ತಾರೆ ಗೌರ್ಮೆಂಟ್ ಅಂತ ಗೊತ್ತಿಲ್ಲ. ಈಗ ಇವಾಗ ಓದೋರು ಹೆಂಗಿದ್ರು ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗ ಅಂದ್ರೆ ಎಲ್ಲರೂ ಮಲಗಿರ್ಬೇಕಾದ್ರೆ ಈ ತರ ಘಟನೆ ನಡೆದಿದೆ. ಇವಾಗ ಉಳ್ದಿರೋರ್ನಾದ್ರೂ ಹೆಂಗಾದ್ರೂ ಮಾಡಿ ಅವ್ರು ಕಾಪಾಡಲೇಬೇಕು. ಅದೇ ನಾವು ಕೇಳ್ಕೊತಿರೋದು ಇವಾಗ ಗೌರ್ಮೆಂಟ್ಗೆ. ಎಲ್ಲ ಬೆಳಗ್ಗೆಯಿಂದ ಊಟ ತಿಂಡಿ ಕೂಡ ಇಲ್ಲ, ಮಳೆನೇ ಸತತವಾಗಿ ನೆನ್ಕೊಂಡು ನಿಂತಿದ್ದಾರೆ. ಅದ್ರ ಬಗ್ಗೆ ಏನಾರ ನಿಮ್ಮ ಬಗ್ಗೆ ಅಳಲು ತೋಡ್ಕೊಂಡ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಊಟ ತಿಂಡಿ ಅಂದ್ರೆ ಬೆಳಿಗ್ಗೆ ಬ್ರೆಡ್ ಇದೆಯಲ್ಲ ಅದನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮಧ್ಯಾಹ್ನನೂ ಊಟ ಅಂದ್ರೆ ರೋಪ್ ಅಲ್ಲಿಂದ ಒಂದು ಹಗ್ಗ, ಅಷ್ಟು ಲಾಂಗ್ ಹಗ್ಗ ಕಟ್ಬಿಟ್ಟು ವಾಲಂಟಿಯರ್ಸ್ ಎಲ್ಲ ಊಟ ಹೆಂಗೋ ಕೊಟ್ಟಿದ್ದಾರೆ ಅವ್ರಿಗೆ. ಬಟ್ ಅವ್ರು ಮಳೆಯಲ್ಲಿ ಊಟ ಮಾಡಕ್ಕೂ ಆಗ್ತಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಳ್ತಿದ್ದಾರೆ ಮಕ್ಳೆಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡಿ ತೋರ್ಸಿದ್ರು. ಅಲ್ಲಿ ಘಟನೆ ನೋಡಕ್ಕೇನೆ ಆಗ್ತಿಲ್ಲ ಸರ್, ಹೇಳ್ಬೇಕು ಅಂದ್ರೆ ತುಂಬಾನೇ ಅಷ್ಟು ವಿಚಿತ್ರವಾಗಿ ಆಗ್ಬಿಟ್ಟಿದೆ. ನಾವು ಅಲ್ಲೇ ಇವಾಗ ಬೇಬಿ ಡೆಲಿವರಿ ಆಗಿ 2 ಮಂತ್ ಆಯ್ತು ಅಷ್ಟೇ, ಅದಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ದೀನಿ. ನಾನು ನೋಡಿರೋ ಊರ್ಗು ಇವಾಗ್ಲೂ ಯಾವುದೇ ಕಾರಣಕ್ಕೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಅಷ್ಟು ಒಂದು ಊರು ಅನ್ನೋದು ಪೂರ್ತಿಯಾಗಿ ನೀರಾಗ್ಬಿಟ್ಟಿದೆ. ಒಂದು ದೊಡ್ಡ ಕಡಲ್, ನೀರು ಫುಲ್ ತುಂಬಿಕೊಂಡಿರೋ ಕಡಲ್ ಇರುತ್ತಲ್ಲ ಆ ತರ ಆಗ್ಬಿಟ್ಟಿದೆ. ಅದು ಏನ್ ಮಾಡೋದು ಎಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್. ಈಗ ನಿಮ್ಮ ಅಕ್ಕಪಕ್ಕ ಮನೆ ಮತ್ತೆ ನಿಮ್ಮ ಸಂಬಂಧಿಕರು ಸಾಕಷ್ಟು ಜನ ಇದ್ರು, ಅವರೆಲ್ಲ ಸೇಫ್ ಆಗಿದಾರಲ್ಲ? ಅವರು ಕೂಡ ಅಲ್ಲಿ ಮಣ್ಣಿನಲ್ಲಿ ಸಿಲುಕಿರುವಂತ ಸಂಖ್ಯೆ ಇದೆಯಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಅತ್ತೆ, ನಮ್ಮ ಅಪ್ಪ ಅವರ ಅಕ್ಕ ಅವರು ಬೇರೆ ಕಡೆ ಇದ್ರು. ಅಂದ್ರೆ ಅವ್ರ ಕಡೆಯಿಂದ ಇದು ಸ್ಟಾರ್ಟ್ ಆಗಿರೋದು, ಅವ್ರ ಕಡೆ ಸ್ಟಾರ್ಟ್ ಆಗಿ ನಮ್ ಕಡೆ ಎಂಡ್ ಆಗಿದೆ. ಅವರು ತುಂಬಾ ಸ್ವಲ್ಪ ಹೈಟ್ ಅಲ್ಲಿ ಇದೆ ಅವ್ರ ಮನೆ. ಕೆಳಗಡೆ ಇರೋ 500-400 ಮನೆಗಳಿಲ್ಲ. ಅವರು ನಮ್ಮ ಅತ್ತೆ ಫೋನ್ ಮಾಡ್ಕೊಂಡು ಅಳ್ತಾ ಇದಾರೆ. ಕಣ್ ಮುಂದೆ ಎಲ್ಲ ಒತ್ಕೊಂಡು ಹೋಯ್ತಾ, ಅದು ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅವ್ರ ಮನೆ ಎಲ್ಲ ಕುಲುಕ್ತಾ ಇದೆ. ಅಂದ್ರೆ ಅವ್ರು ಲೈವ್ ಆಗಿ ಮನೆ ಒಳಗಡೆ ಫುಲ್ಲು ಕುಲುಕ್ತಾ ಇದೆ. ಮನೇಲಿ ನಮ್ಮ ಅತ್ತೆ ಮಗನ್ಗೆ ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿತ್ತು. ಪಾಪ ಕಟ್ಲ ಮೇಲಿಂದೆಲ್ಲ ಬಿದ್ದು ಅವ್ರನ್ನೆಲ್ಲ ಎತ್ಕೊಂಡು ಆ ರಾತ್ರಿ ಆ ಕೊಳೆಲೆಲ್ಲ ಯಾವ ತರ ಅವ್ರು ಓಡೋಗಿದ್ದಾರೆ ಅಂದ್ರೆ ಅಷ್ಟು. ಇವಾಗ ಅವನ ಮತ್ತೆ ಹಾಸ್ಪಿಟಲೈಸ್ ಮಾಡಿದೀವಿ, ಯಾಕಂದ್ರೆ ಅವನ ಕಾಲು ಆಲ್ರೆಡಿ ಫ್ರಾಕ್ಚರ್ ಆಗಿತ್ತು. ಇದರಿಂದ ಮತ್ತೆ ಬಿದ್ದ್ಬಿಟ್ಟಿದ್ದಾನೆ ಅವನು. ತುಂಬಾನೇ ಅಂದ್ರೆ ಸರ್ ಹೇಳಕ್ ಆಗ್ತಿಲ್ಲ. ನಮ್ಮ ಫ್ಯಾಮಿಲಿ ಸೇಫ್ ಆಗಿದೆ ಒಟ್ನಲ್ಲಿ, ಆದ್ರೂ ನಮ್ಮ ಫ್ಯಾಮಿಲಿ ತರನೇ ತುಂಬಾ ಫ್ಯಾಮಿಲಿಗಳಲ್ಲಿದೆ. ಎಲ್ಲಾರನು ಹೇಗಾದ್ರೂ ಮಾಡಿ ಕಾಪಾಡ್ಬೇಕು. ಏನ್ ಹೇಳ್ಬೇಕು ಅಂದ್ರೆ ಇವಾಗ ಮಾಡ್ತಿದಾರೆ, ಎಲ್ಲ ಮಾಡ್ತಿದಾರೆ, ಎಲ್ಲಾರನು ಕಾಪಾಡಕ್ಕಿರೋ ಇದ್ ಮಾಡ್ತಿದಾರೆ. ಅದಕ್ಕಿನ್ನ ಇನ್ನೂ ಸ್ವಲ್ಪ ಎಲ್ಲಾರು ಸುಮ್ನೆ ಈಗ ಎಲ್ಲಾರು ಹೋಗ್ಬಿಟ್ಟು ಪ್ರಯೋಜನ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಕರೆಕ್ಟಾಗಿ ಮಾಡಿ ಉಳ್ದಿರೋರ್ನ ಹೆಂಗಾದ್ರೂ ಮಾಡಿ ಎಲ್ಲಾ ಗೌರ್ಮೆಂಟ್ಗಳು ಸೇರಿ ಅವ್ರನ್ನ ಕಾಪಾಡ್ಬೇಕು. ಈಗ ಅವ್ರ ಅತ್ತೆ ಕೂಡ ಮುಟ್ಗಿದ್ದಾರೆ, ವಿನೋದ್ ಅವ್ರ ಅತ್ತೆ, ಅವ್ರ ಜೊತೆ ಮಾತಾಡ್ತೀನಿ. ನಿಮ್ಮ ಮಳೆಯ ಜೊತೆ ನೀವು ಮಾತಾಡಿದ್ರ? ಆ ಸಂದರ್ಭದಲ್ಲಿ ಏನ್ ಹೇಳಿದ್ರ? ಮಾತಾಡಿದ್ವಿ. ಅವರು ಇವ್ರ ಜೊತೆ ಹೇಳ್ಕೊಂಡು ಅಳ್ತಾ ಇದ್ರು. ನನ್ನ ಜೊತೆ ಅವ್ರು ಅಷ್ಟೇನು ಮಾತಾಡೋದಿಲ್ಲ. ಇವಾಗ ನಾನು ಸ್ವಲ್ಪ ಫೋನ್ ಮಾಡಿದ್ವಿ, ಅವಾಗಂದ್ರು ಏನು ಹೆದರ್ಕೊಳಗಿಲ್ಲಮ್ಮ, ಸ್ವಲ್ಪ ಸೇಫ್ ಆಗಿದ್ದೀನಿ. ಅದೇ ಇವಾಗ ಹೆಂಗ್ಯಾರು ನಾವು ಹೊರಗಡೆ ಬರಬೇಕು, ಅದ್ರ ಬೇರೆ ದಾರಿನೇ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದೇವರು ಹೆಂಗಿದ್ರು ಅವ್ರನ್ನೆಲ್ಲ ಕಾಪಾಡಬೇಕು ಅಂತ ದೇವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಇದಿಷ್ಟು ಕುಟುಂಬಸ್ಥರ ಮಾತುಗಳಾಗಿರ್ತಕ್ಕಂಥದ್ದು. ನಾವು ನನ್ನ ಗಂಡ ವಿನೋದ್ ಜೊತೆ ಮಾತಾಡಿದ್ದೀನಿ, ಅವರು ಸೇಫ್ ಆಗಿದ್ದಾರೆ. ಆದರೆ ಬಟ್ ಅವರು ಹೊರಗಡೆ ಇದ್ದಾರೆ, ಅವ್ರ ಜೊತೆ ಇನ್ನೂ 200 ಹೆಚ್ಚು ಜನ ಇದ್ದಾರೆ. ಅವ್ರನ್ನೆಲ್ಲ ಸರ್ಕಾರ ಏನಾದರೂ ಮಾಡಿ ರಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಅನ್ನೋ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.